ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ, ಇವತ್ತಿನ ಪಂಚಾಂಗ ಫಲ ನೋಡೋಣ. 15ನೇ ತಾರೀಕು ಮಾರ್ಚ್ 2025 ಶನಿವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸೆ, ಕೃಷ್ಣ ಪಕ್ಷದ ಪ್ರಥಮಿ ತಿಥಿ, ಉತ್ತರಾ ಫಾಲ್ಗುಣಿ ನಕ್ಷತ್ರ, ಗಂಡಯೋಗ, ಕೌಲವಕರಣ. ಇವತ್ತಿನ ಪಂಚಾಂಗ ಫಲ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಕಂಟಕ ಮುಹೂರ್ತ ಅಂತ ನೋಡೋಣ. ಬೆಳಿಗ್ಗೆ 6:27 ಬೆಳಿಗ್ಗೆ 8:03 ಇರತಕ್ಕಂಥ ಈ ಸಮಯ ದುಷ್ಟ ಮುಹೂರ್ತ, ಕಂಟಕ ಮುಹೂರ್ತ. ಎಚ್ಚರಿಕೆ: ಬಿಡುವಿಲ್ಲದ ಕಾರ್ಯಕ್ರಮಗಳಿಂದ ಕಾರ್ಯಕ್ರಮಕ್ಕೆ ಬರ್ಲಿಕ್ಕಾಗ್ತಿಲ್ಲ. ರಾತ್ರಿ 8:30, 9 ಆಗುತ್ತೆ. ಅದಾದಮೇಲೆ ಶೂಟಿಂಗ್ ಮಾಡಿ, ಎಡಿಟ್ ಮಾಡಿ, ಅಪ್ಲೋಡ್ ಮಾಡೋಷ್ಟರಲ್ಲಿ 11:30, 12 ನನ್ನ ಟೀಮ್ ಸುಸ್ತಾಗ್ತಾರೆ ಅಂತ ಇದೊಂದು ತೊಂದರೆ ಆಗ್ತಿದೆ ಮಕ್ಕಳೇ. ಬೇರೆ ಬೇರೆ ಕೆಲಸ ಕಾರ್ಯಕ್ರಮಗಳಿಗೆ ಹೋಗಬೇಕು, ಪೂಜೆಗಳಿಗೆ ಹೋಗಬೇಕು ಇದ್ದಾವೆ. ಅದರಿಂದ ದಯಮಾಡಿ ಕ್ಷಮಿಸಿ. ಥರ ಆಗ್ತಿರ್ಲಿಲ್ಲ, ನನಗೂ ಅದೇ ಯೋಚನೆ ಆಗ್ಬಿಟ್ಟಿದೆ. ನಾನು ಪ್ರಯತ್ನ ಮಾಡ್ತಿದ್ದೇನೆ, ಹೊಟ್ಟೆಗೆ ಹಾಕೊಳ್ಳಿ ಅಂತ ಹೇಳ್ತಾ ಪ್ರಯತ್ನ ಮಾಡ್ತೇನೆ. ಆದಷ್ಟು ಕಟ್ ಶಾರ್ಟ್ಗೆ ಬಂದ್ಬಿಡ್ತೇನೆ. ಈ ಒಂದು ಮಹಾಶನಿ, ಆ ಒಂದು ಶನಿಯ ಪ್ರಭಾವ ರಾಶಿ ಅಂತರ್ಗತವಾಗಿ ಮಾರ್ಚ್ 29ಕ್ಕೆ ಮೀನ ರಾಶಿಗೆ ಪ್ರವೇಶ. ವೃಶ್ಚಿಕ ರಾಶಿಗೆ ಹೇಗಿದೆ? ಪಂಚಮ ಶನಿ ಗುರುಗಳೇ, ಭಾರ ಇಟ್ಟು ಬಿಡುತ್ತಾ ಗುರುಗಳೇ ಅನ್ನತಕ್ಕಂಥದ್ದು ಖಂಡಿತ ತುಂಬ ಜನ ಭಯ ಪಟ್ಟಿರ್ತೀರಿ. ಅಂತ ಭಯ ಪಡೋ ನೆಸೆಸಿಟಿ ಇಲ್ಲ. ಯಾಕೆ ಅಂದರೆ ಗುರುದೃಷ್ಟಿ ಇದೆ. ಆಮೇಲೆ ಇನ್ನೊಂದು ತಮಾಷೆ ಏನಂದ್ರೆ, ನಿಮ್ಮ ಭಾಗ್ಯಸ್ಥಾನವನ್ನ ಶನಿ ಗುರುಸಾರವಾಗಿ ಪೂರ್ವಭಾದ್ರ ನಕ್ಷತ್ರದಲ್ಲಿ ಪಂಚಮ ಸ್ಥಾನ ಬರೋದು. ಇಟ್ಸ್ ಅ ಬ್ಯೂಟಿಫುಲ್. ಷಷ್ಠಗ್ರಹ, ಅಷ್ಟಗ್ರಹ, ನವಗ್ರಹ ಅಂತ ಏನೇ ಮಾತಾಡಿದ್ರು ಶನಿ ಅಲ್ಲಿ ಶುಕ್ರನ್ ಜೊತೆ, ಸೂರ್ಯನ ಜೊತೆ, ಚಂದ್ರನ್ ಜೊತೆ, ಬುಧನ್ ಜೊತೆ ಎಲ್ಲ ಸೇರ್ಕೊಂಡಿದ್ರು ಗುರುಸಾರದಲ್ಲಿ ಇದ್ದಾನೆ. ಇಟ್ಸ್ ಅ ಬ್ಯೂಟಿಫುಲ್ ಫೋರ್ಸ್. ಮಕ್ಕಳಿಲ್ಲದವರಿಗೆ ಮಕ್ಕಳ ಯೋಗ, ಮನೆಯಿಲ್ಲದವರಿಗೆ ಕಷ್ಟಪಟ್ಟು ಒಂದು ಮನೆ ಯೋಗ. ಒಂದೇ ರಾಶಿಯಾಧಿಪತಿ ಅಷ್ಟಮದಲ್ಲಿರ್ತಾನೆ ಕುಜ, ಅದರಿಂದ ಹೋರಾಟ ತಪ್ಪಿದ್ದಲ್ಲ. ಆದರೆ ಭಾಗ್ಯಸ್ಥಾನ ನೋಡ್ತಾನೆ, ಲಾಭಸ್ಥಾನ, ಕೇತುವಿನ ಆ ಒಂದು ನೋವನ್ನು ಕಡಿಮೆ ಮಾಡ್ತಾನೆ. ಶನಿ ಪಂಚಮಕ್ಕೆ ಬಂದು ದೊಡ್ಡ ಏನು ಕಷ್ಟಪಟ್ಟಿದ್ರಿ ತುಂಬ ಕಡಿಮೆ ಎಂದರು. ನನ್ನ ಲೆಕ್ಕಾಚಾರ ಪ್ರಕಾರ ಹೇಳಬೇಕು ಅಂದರೆ ಒಂದು 3 ವರ್ಷದಿಂದ ಒದ್ದಾಟ ಪಟ್ಟಿದ್ದೀರಿ ವೃಶ್ಚಿಕ ರಾಶಿಯವರು. ತುಂಬ ದಿನಗಳ ನಿಮ್ಮ ಒಂದು ಮನೆಯ ಕನಸು, ವಾಹನದ ಕನಸು, ಮದುವೆ ಕನಸು, ಮಗುವಿನ ಕನಸು, ಬದುಕಿನ ಒಂದು ಬಹುದೊಡ್ಡ ಬುತ್ತಿ ಕಟ್ಕೊಳ್ಳೋ ಸಮಯ ಬಂದಿದೆ. ಪಂಚಮದಲ್ಲಿ ಶನಿ ಬಂದರೆ ಗೌರವದ ಬದುಕು, ಅದರಲ್ಲೂ ಗುರುಸಾರದಲ್ಲಿ ಬಂದರೆ ಶನಿ ಯಾವ ರೂಪದಲ್ಲಿ ಬಂದಿದ್ದಾನೆ ಅಂತ ನೋಡ್ತೇವೆ. ಶನಿ ಬಂದ್ಬಿಟ್ಟ ಅನ್ನೋದಲ್ಲ, ಶನಿ ಯಾವ ಸಾರದಲ್ಲಿ ಬಂದಿದ್ದಾನೆ ಅದು ಮುಖ್ಯ. 100% ವೃಶ್ಚಿಕ ರಾಶಿಯವರು ಒಂದೊಳ್ಳೆ ಬದುಕನ್ನು ನೋಡ್ತೀರಿ. ಅಲ್ಲೊಂದು 6 ಗ್ರಹ ಪಂಚಮದಲ್ಲಿ, ಶುಕ್ರ ಕೂತಿದ್ದಾನೆ. ಭೋಗಂ, ವಾಹನಂ, ಒಳ್ಳೆ ಬಟ್ಟೆ, ಒಳ್ಳೆ ಊಟ, ಒಳ್ಳೇದು ಲಕ್ಸುರಿ ಥರ ಸ್ಟ್ಯಾಂಡರ್ಡ್ ಲೈಫು, ಸ್ಟ್ಯಾಂಡರ್ಡ್ ಗೌರವ, ಸ್ಟ್ಯಾಂಡರ್ಡ್ ಹೆಸರು. ಏನೂ ಕಷ್ಟಪಟ್ಟಿದೆ. ಪಂಚಮದಲ್ಲಿ ಶನಿ ಬಂದರೆ ಏನು ಗೊತ್ತಾ ಮಕ್ಕಳೇ, ಒಂಥರ ರಿಟೈರ್ಮೆಂಟ್ ಲೈಫ್ ಥರ. ಏನೋ ಒಂದು ನಾವು ಹಾಕಿದ್ದು ಈಗ ಫಲ ಕೊಡ್ಲಿಕ್ಕೆ ಒಂದೊಂದು ಚೂರೇ ಸ್ಟಾರ್ಟ್ ಆಗುತ್ತೆ. ಅದಿನ್ನೂ ಆತಂಕ ಇರುತ್ತೆ. ಕುಜ ಅಷ್ಟಮದಲ್ಲಿದ್ದಾನಲ್ವಾ, ಗಾಬರಿ ಪಡಿಸಿದ್ರು ಕೊಡೋದನ್ನು ಬಿಡೋಲ್ಲ. ಅಷ್ಟೇ ಖರ್ಚುಗಳಿರ್ತವೆ. ಮನೆಗೋಸ್ಕರ, ಸ್ಟ್ಯಾಂಡರ್ಡ್ಗೋಸ್ಕರ, ಸ್ಟೇಟಸ್ಗೋಸ್ಕರ, ಹೆಸರಿಗೋಸ್ಕರ, ಪದವಿಗೋಸ್ಕರ, ಪ್ರತಿಷ್ಠೆಗೋಸ್ಕರ ನಡೆಯತಕ್ಕಂಥದ್ದಾಗುತ್ತೆ. ಗುರು ಅಷ್ಟಮಕ್ಕೆ ಮೇ 15ಕ್ಕೆ ಬಂದಾಗ ಆಗ ಒಂಚೂರು ಕದಲಿಕೆಗಳು ಉಂಟು. ಮನೆಯಲ್ಲಿ ಸ್ವಲ್ಪ ಹಿರಿಯರ ಅನಾರೋಗ್ಯ ನೋಡ್ಕೊಳ್ಳಿ. ಧನಕಾರಕ ಧನಸ್ಥಾನ ನೋಡ್ತಾನೆ.
ಒಂದು ಮನೆ ಕಟ್ಟೋಕೆ ಹೋಗಿ ಸಾಲ ಮಾಡ್ಕೊಬಿಡ್ತೀರಿ. ಮನೆ ತಗೊಳ್ಳೋದು ನೋಡಿ, ಇಲ್ಲೊಂದು ನಿಯಮ ಇದೆ, ತಪ್ಪು ತಿಳ್ಕೊಬೇಡಿ. ನನ್ನ ಜಾಗ ಮಾರುವಾಗ ಎದುರುಗಡೆ ಒಂದು ರೇಟು, ನಾನು ತಗೊಳ್ಳೋವಾಗ್ಲೂ ಅವನು ಹೇಳಿದ್ದೇ ರೇಟು. ಇವತ್ತು ಪ್ರಕೃತಿ ಇರೋದೇ ಅವನ ವಸ್ತು. ನಮ್ಮ ವಸ್ತು ಮಾರುವಾಗ ಅವನು ಹೇಳಿದ ಬೆಲೆ. ಸರ್ 1 ಕೋಟಿ ಸರ್ ಮನೆ, ಇಲ್ಲ ನಾನು 60 ಲಕ್ಷನೇ ಅಂತಾನೆ. ಸೊ ಅಲ್ಲೊಂದು ಭೂಮಿ ತಗಾದೆ, ಭೂಮಿ ಚಿಕ್ಕು, ಮನೆ ಚಿಕ್ಕು, ಈ ಥರದ್ದೊಂದಿದೆ. ಆಮೇಲೆ ಸ್ವಲ್ಪ ಶುಕ್ರ ಕುಳಿತಿರೋದ್ರಿಂದ ಏನೋ ನೀವೊಂದು ಆಸೆಯಿಂದ ಒಂದು ಪುಟ್ಟು ರಿನೋವೇಷನ್ ಕೈ ಇಟ್ಟಿದ್ದೀರಿ, 1-2 ರೂಮ್ ಕಟ್ಕೊಳ್ಳೋಣ, ಬಾಡಿಗೆ ಬರೋವಾಗ ಮಾಡ್ಕೊಳ್ಳೋಣ, ಇನ್ವೆಸ್ಟ್ಮೆಂಟ್ ಬರೋವಾಗ ಮಾಡೋಣ, ಸೇಫ್ಟಿ ಆಗಿರೋದು ನೋಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀರಿ. ಅದು ಒಂದು 30 ಲಕ್ಷ ಅಂದಿದ್ದು ಇನ್ನೊಂದು 20 ಲಕ್ಷ ಜಾಸ್ತಿ ಆಗ್ಬೋದು. ಆ ರೀತಿ ಮಾಡಿಸ್ತಾನೆ. ಯಾಕಂದ್ರೆ ಗುರು ಅಷ್ಟಮಕ್ಕೆ ಬರ್ತಾನಲ್ವಾ, ಒಳ್ಳೇದಕ್ಕೆ ಖರ್ಚು ಮಾಡಿಸ್ತಾನೆ. ಆಗ ಭಾಗ್ಯವನ್ನ ಶನಿ ನೋಡ್ತಿದ್ದಾನಲ್ವಾ ಮಕ್ಕಳೇ. ಅದರಿಂದ ಬರೀ ಭಯ ಆತಂಕ ಬಿಡ್ಬೇಡಿ, ಶನಿ ಏನೋ ಮಾಡ್ಬಿಡ್ತಾನೆ. ಬುಧ ನೋಡಿ ಅಲ್ಲಿ ನೀಚತ್ವದಲ್ಲಿ ಬಂದು ಕೂತ್ಕೋತಾನೆ. ಮಕ್ಕಳ ಬಗ್ಗೆ ತಲೆ ಕೆಡ್ಸ್ಕೋತೀರಿ. ಮಕ್ಕಳ ಸೆಟಲ್ಮೆಂಟು, ಮಕ್ಕಳ ಮದುವೆ, ಮಕ್ಕಳ ಓದು, ಮಕ್ಕಳಾಗಬೇಕು. ಖಂಡಿತ ಈಗೇನಾದರೂ ಶುಕ್ರ ಬುಧ ಶನಿ ಸೇರಿರುವುದರಿಂದ, ಗುರು ನೋಡುತ್ತಿರುವುದರಿಂದ, ಈ ಒಂದು ಟ್ರೀಟ್ಮೆಂಟ್ ಮೂಲಕ ಮಗು ಮಾಡ್ಕೋಬೇಕು ಅಂತ ಪ್ರಯತ್ನದಲ್ಲಿರುವವರಿಗೆ ಲೇಟ್ ಮ್ಯಾರೇಜ್, 2ನೇ ಮ್ಯಾರೇಜ್, 2ನೇ ಬದುಕು, 2ನೇ ಜೀವನ, 2ನೇ ಕುಟುಂಬ ಅನ್ನತಕ್ಕಂಥ ಪ್ರಯತ್ನದಲ್ಲಿರತಕ್ಕಂಥವರಿಗೆ ಅಲ್ಲೊಂದು ದಾರಿಯನ್ನ ಕನ್ಫರ್ಮ್. ಯಾಕಂದ್ರೆ ಶನಿ ಇರೋ ಮನೆಗೆ ಬಲ, ಪಂಚಮ ಸ್ಥಾನ, ಪುತ್ರ ಸ್ಥಾನ, ಗೌರವ ಸ್ಥಾನ, ಸನ್ಮಾನ ಸ್ಥಾನ, ಹಿಂದಿನ ಜನ್ಮದ ಪುಣ್ಯ ಅಲ್ಲಿ ಬಂದು ಕೂತ್ಕೊಂಡಿದ್ದಾನೆ ನೋಡಿ ಗುರುಸಾರದಲ್ಲೇ. ಯಾರೋ ಬಂದು ಕೈ ಇಟ್ಕೋತಾರೆ. ಆರೋಗ್ಯ ಚೇತರಿಕೆ, ಹಣಕಾಸು ಚೇತರಿಕೆ, ವ್ಯವಹಾರ ಚೇತರಿಕೆ, ಸ್ವಲ್ಪ ಭಯಗಳಿರ್ತವೆ. ಯಾಕೆಂದ್ರೆ ಬರೀ ಗಾಯಗಳು. ಗಾಡಿ ತಗೊಂಡು ಹೋಗ್ತಿದ್ದೀವಿ, ಅಲ್ಲಿ ಟಚ್ಚು ಇಲ್ಲಿ ಟಚ್ಚು, ಈಗ ಚೆನ್ನಾಗಿದೆ ಅಂತ ಅನ್ಸಿದ್ರು ಯಾರೋ ಟಚ್ ಮಾಡ್ತಾರೆ ಅನ್ನೋ ಥರ. ಆ ರೋಡ್ಗೆ ಬಂದಾಗ್ಲೇ, ಆ ಜಾಗಕ್ಕೆ ಬಂದಾಗ್ಲೇ ಒಂಥರ ಆತಂಕ ಅನ್ನಿಸ್ತಕ್ಕಂಥದ್ದು ಅನ್ನಿಸುತ್ತೆ. ಅವೆಲ್ಲ ಯೋಚನೆ ಮಾಡಬೇಡಿ, ಏನೂ ಆಗೋಲ್ಲ. ಅನುಭವಸ್ಥರನ್ನ ಕೇಳಿ. ಸ್ವಲ್ಪ ಅನುಭವಸ್ಥರ ಹತ್ರ ಹೋಗ್ಬೇಕಂದ್ರೆ ಖರ್ಚು ಜಾಸ್ತಿ, ಎಕ್ಸ್ಪೀರಿಯನ್ಸ್ ಲಿಟಲ್ ಕಾಸ್ಟ್ಲಿಯೇ. ಅರ್ಧಂಬರ್ಧ ತಿಳ್ಕೊಂಡಿರೋ ವ್ಯಕ್ತಿಗಳ ಜೊತೆ ವ್ಯವಹಾರ ಮಾಡಿದ್ರೆ, ಕುಳಿತುಕೊಂಡ್ರೆ ನಾವೇ ನಷ್ಟ ಆಗೋದು. ಹೌದಲ್ವಾ ಮಕ್ಕಳೇ? ಅರ್ಧಂಬರ್ಧ ನಾವು ತಪ್ಪಿ ಯಾರದು ಹೇಳಿ? ಕೃಷ್ಣನೇ ಹೇಳಿರೋದು, ತಪ್ಪು ನನ್ನದೇ, ಪ್ರಪಂಚದಲ್ಲಿ ಮೋಸವೇ ಇಲ್ಲ. ಕಾರಣ ಅವನಿಗೆ ಅವಕಾಶ ಕೊಟ್ಟಿದ್ದು ಯಾರು? ನಂಬಿದ್ದು ಯಾರು? ಈ ಅರ್ಧಂಬರ್ಧ ವ್ಯಕ್ತಿಯನ್ನ, ಈ ಕಿಚಡಿ ವ್ಯಕ್ತಿಯನ್ನ. ಅಂಥದ್ದೊಂದಾಗುತ್ತೆ. ಅದರಿಂದ ಏನ್ ಮಾಡಿದ್ರು ಸ್ವಲ್ಪ ಸ್ಟಕ್ ಆಗಿ ಮುಂದಕ್ಕೆ ಹೋಗುತ್ತೆ. ಬಟ್ ಶನಿ ಕೊಡ್ತಾನೆ. 7ನೇ ಮನೆ ನೋಡ್ತಾನೆ, ಕೊಡುವ ಮನೆ. ಆ 7ನೇ ಮನೆಯವನು ಎಲ್ಲಿದ್ದಾನೆ? ಕೊಡೋನು ಶನಿಯ ಜೊತೆಲೇ ಸೇರ್ಕೊಂಡಿದ್ದಾನೆ. ಬಟ್ಟೆ, ಹೂವು, ಹಣ್ಣು, ಅಲಂಕಾರ, ದೇವತಾ ಕಾರ್ಯಗಳು, ಪೌರೋಹಿತ್ಯ, ಹೋಮ, ಹವನ, ಯಜ್ಞ, ಯಾಗ, ಟ್ರಾವೆಲ್ಸು, ಟೂರ್ಸು, ಈವೆಂಟ್ ಮ್ಯಾನೇಜ್ಮೆಂಟು, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಡಾನ್ಸು, ಮ್ಯೂಸಿಕ್ಕು, ಸಿಹಿ ಪದಾರ್ಥಗಳು, ಬಂಗಾರ, ಬೆಳ್ಳಿ, ಆಭರಣ, ವಜ್ರ, ವೈಡೂರ್ಯ, ನವರತ್ನಗಳ ವ್ಯಾಪಾರ, ಗೋಲ್ಡ್ ವ್ಯಾಪಾರ, ಫೈನಾನ್ಸ್. ಗುರು ನೋಡ್ತಿದ್ದಾನೆ, ಶನಿ ನೋಡ್ತಾನೆ 3ನೇ ಭಾವದಿಂದ ಬೇರೆ. ಲಾಭಸ್ಥಾನ ನೋಡ್ತಾನೆ. ನೆನ್ಪಿಟ್ಕೊಳ್ಳಿ, ಶನಿ ಲಾಭ ಕೊಡ್ಲೇಬೇಕು. ಗುರು ಸಾರದಿಂದ ನೋಡ್ತಿರೋದು, ಶನಿ ಸಾರದಿಂದ ನೋಡಿದ್ರೆ ಒದ್ದಾಟ. ಆದರೆ ಗುರುಸಾರದಿಂದ ನೋಡೋದ್ರಿಂದ ಬುಧನ ಮನೆಯನ್ನ, ಸೊ ಲೇವಾದೇವಿಲಿ ಇದ್ದೀರಿ, ಫೈನಾನ್ಸ್ ನಡೆಸ್ತಿದ್ದೀರಿ, ಚಿಟ್ ಫಂಡ್ ನಡೆಸ್ತಿದ್ದೀರಿ, NBFC ನಡೆಸ್ತಿದ್ದೀರಿ, ಗೋಲ್ಡ್ ಲೋನ್ ನಡೆಸ್ತಿದ್ದೀರಿ, ಲೋನ್ ಸೆಕ್ಟರ್ ಅಲ್ಲಿ ಇದ್ದೀರಿ, ಮ್ಯೂಚುವಲ್ ಫಂಡ್ ಸೆಕ್ಟರ್ ಅಲ್ಲಿ ಇದ್ದೀರಿ, ಇನ್ಶೂರೆನ್ಸ್ ಸೆಕ್ಟರ್ ಅಲ್ಲಿ ಇದ್ದೀರಿ, ಕಮಿಷನ್ ಏಜೆಂಟ್ ವ್ಯವಹಾರಗಳಲ್ಲಿ ಇದ್ದೀರಿ, ಖಂಡಿತ ಒಳ್ಳೇದಾಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಯತ್ನ ಮಾಡಿ ಗೆಲುವುಂಟು. ಅದರಲ್ಲಂತೂ ಈ ಏಪ್ರಿಲ್ 30, ಮೇ 15, ಈ ಒಂದು 45 ದಿನ ಇರುತ್ತಲ್ವಾ, ಬ್ಯೂಟಿಫುಲ್ ಆಗಿರುತ್ತೆ ನಿಮಗೆ. ತುಂಬಾ ಏನು ವರಿ ಮಾಡೋದು ಬೇಡ. ಅದರ ನಂತರವೂ ಗುರು ಬಂದು ಮೇ 15ಕ್ಕೆ ಮಿಥುನಕ್ಕೆ ಬಂದರೂ ಕೂಡ ಕುಜನ್ ಸಾರದಲ್ಲಿ ಇರ್ತಾನೆ. ಚೂರು ತೂತುಗಳು ಮಾಡಿ ಇಟ್ಕೊಂಡಿದ್ದೀರಿ, ಅದು ತುಂಬಿಸೋದು, ಬಡ್ಡಿ ಕಟ್ಟೋದು, ಲೋನ್ ಕಟ್ಟೋದು, ಇನ್ಶೂರೆನ್ಸ್ ಕಟ್ಟೋದು,
ಇರುತ್ತೆ. ಜೂನ್ ನಂತರ ತುಂಬಾ ಕನ್ಫರ್ಮ್ ನಿಮ್ಮ ಮನೆಯ ವೇಗ, ವಾಹನದ ವೇಗ, ವ್ಯವಹಾರದ ವೇಗ, ವ್ಯಾಪಾರದ ವೇಗ ತುಂಬಾ ಎತ್ತರಕ್ಕೆ ಬರುತ್ತೆ. ಬಟ್ ಗುರು ಆಗ ಅಷ್ಟಮದಲ್ಲಿರ್ತಾನೆ. ನಂಬಬೇಡಿ, ಯಾರನ್ನೂ ನಂಬಬೇಡಿ. ನಾವೇ ಮಾಡಿದ್ದು ತಪ್ಪು, ನಂಬಿದ್ದು ತಪ್ಪು, ನಂಬಾರ್ದಿತ್ತು. ಪ್ರತಿ ಹೆಜ್ಜೆಗೆ ಇಡ್ಕೋಬೇಕಿತ್ತು, ಕೇಳ್ಬೇಕಿತ್ತು. ಇದೇನು, ಇದು ಯಾಕೆ ಕೇಳ್ದಾಗ ಕೊಟ್ರಿ, ಕೊಟ್ಟವನ್ ಕೋಡಂಗಿ, ಈಸ್ಕೊಂಡವ್ನು ನೀರು ಭದ್ರ. ಅವನನ್ನ ನೋಡಿ ತಗೊಂಡ್ಮೇಲೆ ಮಾತಾಡೋ ಮಾತುಗಳು ನೋಡಿ, ಮೊನ್ನೆ ಕೂಡ ಮುತ್ತೂಟ್ ಫೈನಾನ್ಸ್ ಸಿಇಒನೇ ಅರೆಸ್ಟ್ ಮಾಡ್ತಾರೆ. ಒನ್ ಆಫ್ ದ ಡಿವಿಷನ್ ಅಲ್ಲಿ ಹೆಚ್ಚು ಕಡಿಮೆ 32 ಕೋಟಿಯವರೆಗೂ ಘೋಟಾಲ ನಡೆದ್ಬಿಟ್ಟಿದೆ. ಸಸ್ಪೆನ್ಷನ್ ಅಲ್ಲಿ ಇರ್ತಾರೆ, ಇಲಾಖೆ ಎನ್ಕ್ವೈರಿ, ಇನ್ನೊಂದು ಅಂತ. ಅಷ್ಟು ದೊಡ್ಡ ಸಂಸ್ಥೆ ನಡೆಸ್ತಿರೋರು ಗೊತ್ತಿರಲ್ವಾ ಏನು ಎತ್ತ ಅಂತ. ಚಿಕ್ಕದ್ರಲ್ಲೇ ಹಿಡ್ಕೊಂಡಿದ್ದಾರೆ. ಕಳ್ಳ ಯಾವತ್ತಿದ್ರು ಸಿಕ್ಕಾಕುತ್ತಾನೆ. ಬಟ್ ಅವ್ರು ತಡ್ಕೊಳ್ಳೋ ತಾಕತ್ತಿದೆ, ನಮಗಿರ್ಬೇಕಲ್ವಾ. ಅದರಿಂದ ಪಂಚಮ ಶನಿ ನಿಮ್ಮನ್ನ ಸ್ವಲ್ಪ ಏನ್ ಮಾಡ್ತಾನೆ, ದಡ್ಡ ಮಾಡಿಸ್ತಾನೆ. ಅದೊಂದಿದೆ ಭಯ ನನಗೆ. ನಮಗೆ ನಮ್ಮವ್ರು ಬಿಡಿ ಸರ್, ಬಾಯ್ಬಿಟ್ಟೇನು ಮಾತಾಡೋಲ್ಲ, ನೋ ಅನ್ನೋದು ಕಲೀರಿ. ಇಲ್ಲ ಹೇಳ್ತೀನಿ ಅನ್ಬಿಡಿ. ಯಾರಾದ್ರೂ ಸಹಾಯ, ಯಾರಾದ್ರೂ ಇನ್ನೊಂದು ಅಂದ್ರೆ ಹೇಳ್ತೀನಿರಪ್ಪ ಅಂತ ಹೇಳಿ, ಅದು ನಿಮ್ಮನ್ನ ತಪ್ಪಿಸ್ತಕ್ಕಂಥದ್ದಾಗುತ್ತೆ, ದಾಟಿಸ್ತಕ್ಕಂಥದ್ದು. ಸ್ವಲ್ಪ ಸಮಯ ಬೈ ಮಾಡಿ. ಯಾಕಂದ್ರೆ ಪಂಚಮ ಶನಿ ಏನಂದ್ರೆ ಮಂದಂ. ಆ ಒಂದು ಹೆಸರಿನ ಮನೆ, ಹೆಸರು ಉಳಿಸ್ಕೊಂಡ್ರೆ ಸಾಕು. ಇನ್ನೂ ಒಂದು ಬಿಟ್ರೆ ಏನ್ ಅನ್ಕೋತಾರೋ. ಆಮೇಲೆ ಹೇಳ್ತೀನಿ ಸರ್, ಯಜಮಾನ್ರ ಮೇಲೆ ಹಾಕ್ಬಿಡಿ, ಹೆಂಡತಿ ಮೇಲೆ ಹಾಕ್ಬಿಡಿ, ಹಿರಿಯರ ಮೇಲೆ ಹಾಕ್ಬಿಡಿ. ಇಲ್ಲ, ಮೆಡಿಕಲ್ದೊಂದು ಪ್ರಾಬ್ಲಮ್ ಇದೆ, ಮನೆ ಕಡೆ ನೀವೇ ಒಂದು ಸಣ್ಣದೊಂದು ಏನೋ ಒಂದು ತಂದು ಇಟ್ಕೊಳ್ಳಿ. ಏನೋ ಒಂದು ಸಣ್ಣದಾಗಿ ಒಂದು ರೂಮ್ ಕಟ್ತೇನೆ, ರಿನೋವೇಟ್ ಮಾಡಿಸ್ತೇನೆ, ಪೇಂಟ್ ಮಾಡಿ. ಯಾರು ಕೇಳಿದ್ರು, ಅಯ್ಯೋ ಅದರದೇ ಒಂದಿದೆ, ನಾನು ಎಲ್ಲಿಂದ ನಂಗೆ ಗೊತ್ತಾಗ್ತಿಲ್ಲ. ಹಿಂಗೆ ಹೇಳಿ. ಸ್ವಲ್ಪ ಬಂಗಾರ ತಗೋತೀರಿ, ಹೌದು, ಬಟ್ಟೆ ತಗೋತೀರಿ, ಲಕ್ಸುರಿ ಆಗಿರ್ತೀರಿ. ಕೆಲವರಿಗೆ ವಜ್ರ ಧರಿಸೋ ಯೋಗ ಬರುತ್ತೆ. ಜೇನಿನ ಗೂಡು ನಿಮ್ಮದು, ಖಂಡಿತ. ಮನೆಯಲ್ಲಿ ಸಂಭ್ರಮ, ಒಂಥರ ಹಬ್ಬದ ವಾತಾವರಣ, ಹೋಳಿಯ ವಾತಾವರಣ, ಅಂಥದ್ದೊಂದು ಭಾವ ಇರತಕ್ಕಂಥದ್ದು ಇರುತ್ತದೆ. ಚೆನ್ನಾಗಿದೆ. ಒಂದೇ ಅವನ್ ಪಂಚಮ ಶನಿ ಏನ್ ಗೊತ್ತಾ, ನಿದ್ರಾಭಾವ, ನಂಬಿಕೆಯ ಭಾವ. ನಂಬಬಾರದು. ಗುರು ಬೇರೆ ಅಷ್ಟಮಕ್ಕೆ ಹೋಗ್ತಾನೆ ಅಲ್ವಾ, ತುಂಬಾ ನಮ್ಮ ದುಡ್ಡು ತಗೊಂಡೋಗಿ ಯಾರ ಕೈಗೂ ಕೊಟ್ಟ ಹಾಗೆ. ಅದು ಎಷ್ಟೇ ನಿಮ್ಮ ಮಕ್ಕಳೇ ಇರ್ಬೋದು, ನಿಮ್ಮ ಯಜಮಾನ್ರೇ ಇರ್ಬೋದು, ನಿಮ್ಮ ಹೆಂಡತಿನೇ ಇರ್ಬೋದು, ಲೆಕ್ಕ ಇರ್ಲಿ ಕೇಳಿ. ನಮ್ಮ ಅಕ್ಕ ಕೇಳ್ಬಿಟ್ರು ಸರ್, ಮನೆಗೆ ಕರೀರಿ, ಒಂದು ಕಾಫಿ ಟೀ, ಒಂದು ನಿಮ್ಮ ಕೈಲಾಗಿದ್ದು 10,000 ಕೊಟ್ಬಿಡಿ. ಅದಕ್ಕೆ ಮೀರಿದ್ ಮಾಡೋಕೆ ಹೋಗ್ಬೇಡಿ. ನೀವು ಕೇಳಲ್ಲ, ಪಂಚಮ ಶನಿ ಲಾಕ್ ಮಾಡುತ್ತೆ. ಮಾತನಾಡಲಾರಿರಿ, ಒಳಗಡೆನೇ ನೋವು ಇಟ್ಕೊಬಿಡ್ತೀರಿ. ಘಾಸಿ ಮಾಡಿಬಿಡುತ್ತೆ, ತುಂಬಾ ಘಾಸಿ ಮಾಡುತ್ತೆ. ಒಂಟಿ ಗುರು ಬೇರೆ ಸಪ್ತಮದಲ್ಲಿ, ಲಗ್ನಾಧಿಪತಿ ಅಷ್ಟಮ ಕುಜ ಬೇರೆ. ಅದು ಒಂಚೂರು ಇವುಗಳನ್ನು ನೋಡ್ಕೊಳ್ಳಿ. ಹನುಮೋಪಾಸನ, ಮುತ್ತತ್ತಿ ಹನುಮ, ಬಾಳೆ ಹನುಮ, ಗಾಳಿ ಆಂಜನೇಯ ಹನುಮ, ಊರ ಕಾವಲುಗಾರ ಹನುಮ. ಪಂಚಮ ಶನಿ ಅಂದಿದ್ದೆ ಹನುಮೋಪಾಸನ ಹೆಚ್ಚಾಗಿ ಮಾಡ್ಕೋಬೇಕು. ಸುಂದರಕಾಂಡ ಪಾರಾಯಣದ ಪುಸ್ತಕ ದಾನ ಈ ರೀತಿ ಮಾಡಿ. ಕೋತಿಗಳಿಗೆ ತಿನ್ನಿಸ್ತಾ ಬನ್ನಿ ತಿಂಡಿ, ಪಶು ಪಕ್ಷಿಗಳಿಗೆ ತಿನ್ನಿಸಿ, ವಯಸ್ಸಾದವ್ರ ಸೇವೆ ಮಾಡಿ. ಹೌದು, ವಯಸ್ಸಾದವ್ರಿಗೊಂದು ಭಾರ ಬರುತ್ತೆ, ವಯಸ್ಸಾದವ್ರಿಗೊಂದು ನೋವು ಬರುತ್ತೆ. ಕುಟುಂಬದಲ್ಲಿ ಅವ್ರಿಗೊಂದು ಹೆಲ್ತ್ ಇಶ್ಯೂಸ್ ಬರ್ತಕ್ಕಂಥದ್ದು ಒಂಚೂರು ಆಗುತ್ತೆ. ನೀವು ವಯಸ್ಸಾಗಿದ್ರು ಕೂಡ ಮಂಡಿ ನೋವು, ಸೊಂಟ ನೋವು, ಪಾದ ನೋವು, ಈ ಥರದ್ದು ಒಂಚೂರು ಆಗುತ್ತೆ ಅಷ್ಟೇ. ಏನ್ ಭಯ ಬಿಡಿ, ಮನುಷ್ಯ ವಯಸ್ಸಾದ್ಮೇಲೆ ಬರುತ್ತೆ ಮಕ್ಳೇ, ಅದೆಲ್ಲ ತಲೆ ಕೆಡ್ಸ್ಕೋಬೇಡಿ. ನಿಮ್ಗೇನು ಆಗೋಲ್ಲ. ನೀವು ಸುಮ್ಮನೆ ಗಾಬರಿ ಪಡ್ತೀರಿ, ಮಕ್ಕಳಿಂದಲೋ ಬೇರೆಯಿಂದಲೋ. ಆರೋಗ್ಯ ಒಂಚೂರು ನೋಡ್ಕೊಳ್ಳಿ. ಸೈನಸ್ ಪ್ರಾಬ್ಲಮ್ ಜಾಸ್ತಿ ಆಗ್ಬೋದು, ಮೈಗ್ರೇನ್ ಪ್ರಾಬ್ಲಮ್ ಜಾಸ್ತಿ ಆಗ್ಬೋದು. ಸ್ವಲ್ಪ ವಾಕಿಂಗ್ ಮಾಡಿ, ಸೈಕ್ಲಿಂಗ್ ಮಾಡಿ. ಗುರು ಬುಧನ್ ಮನೆಗೆ ಬಂದಾಗ ಅದು ಇನ್ನೊಂದು ಕತೆ. ಅದು ಸೂಪರ್ ಆಗಿ ಹೇಳ್ಬೇಕು ಅಂದ್ರೆ ಸುಗಭವನ್ ನೋಡ್ತೇನೆ, ಅವತ್ತು ಹೇಳ್ತೇನೆ. ಗುರು ಗೋಚಾರ ಫಲ, ಯುಗಾದಿ ಗೋಚಾರ ಫಲ ಬೇರೆ ಇದೆ. ಎಷ್ಟು ಬರ್ತಿದಾವೆ ಗೊತ್ತಾ ಈ ವರ್ಷ. ಅದಕ್ಕೆ ಈ ರೀತಿಯ ತಲ್ಲಣ ಜಗತ್ತೇ ಒಂದು ಸ್ಟಾಕ್ ಮಾರ್ಕೆಟ್ ಇಂದ ಹಿಡಿದು, ಬಲೂಚಿಸ್ತಾನದಿಂದ ಹಿಡಿದು ರೈಲು,
ರೈಲನ್ನೇ ಕಿಡ್ನಾಪ್ ಮಾಡಿದ್ದಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಏನೇನ್ ನಡೀತಿದೆ ಅನ್ನತಕ್ಕಂಥದ್ದು. ಇದು ನಡೆಯುತ್ತೆ, ಅದು ಬರುತ್ತೆ. ಇಟ್ಸ್ ಅ ಪ್ರಾಸೆಸ್. ಅವನ ಆಜ್ಞೆ ಇಲ್ಲದೆ ಗರಿಕೆಯೂ ಕದಲುವುದಿಲ್ಲ. ಶಿವನಿಗೆ ಶನಿವಾರಗಳಂದು ಬಿಲ್ವಪತ್ರೆ ಸಮರ್ಪಣೆ ಮಾಡಿ, ಶಿವರೂಪದಂತ ಪುರೋಹಿತರಿಗೆ, ಗುರುಗಳಿಗೆ, ಆಚಾರ್ಯ ಸಮಾನಾದವರಿಗೆ ಏನಾದ್ರೂ ಹಣ್ಣು ಫಲತಾಂಬೂಲ ಕೊಟ್ಟು ಆಶೀರ್ವಾದ ತಗೊಳ್ಳಿ. ಕಪ್ಪು ವಸ್ತ್ರಗಳಿಂದ ದೂರವಿರಿ, ವಾದ ವಿವಾದಗಳಿಂದ ದೂರವಿರಿ. ತುಂಬಾ ವಿನಯ ಮಾತಾಡ್ತಾನೆ, ತುಂಬಾ ಯಾಕೆ ಸರ್ ಅಂದ್ರೆ ತುಂಬಾ ಹೊಗಳ್ತಾನೆ. ಪಂಚಮಶನಿ ನೆನ್ಪಿಟ್ಕೊಳ್ಳಿ, ತುಂಬಾ ಹೊಗಳು ಭಟ್ರು ಬರ್ತಾರೆ. ಓ ನೀವು ಮೇಡಮ್, ನೀವು ಸರ್ ಅಂತಾನೆ. ಎಚ್ಚರಿಕೆ ಮಕ್ಕಳೇ, ಎಚ್ಚರಿಕೆ. ಹೊಗಳ್ತಾನೆ ನಿಮ್ಮ ಬಗ್ಗೆ ಅಂತಾನೆ ಅಂದ್ರೆ ಎಚ್ಚರಿಕೆ. ಇನ್ನೊಂದು ಮಾತಿದೆ, ನಮ್ಮ ಶತ್ರುವಿನ ಜೊತೆಯಲ್ಲಿ ನಮ್ಮ ಮಿತ್ರನಿದ್ದಾನೆಂದ್ರೆ ಅವನು ಶತ್ರುವೇ, ನೆನಪಿಟ್ಟುಕೊಳ್ಳಿ. ನಮ್ಮ ಶತ್ರುವಿನ ಜೊತೆ ನಮ್ಮ ಮಿತ್ರ ನಾವು ನೋಡಿದ್ವಿ ಅಂದ್ರೆ ಬಿಗ್ಗರ್ ಥ್ರೆಟ್, ಅದು ವೆರಿ ಬಿಗ್ ಥ್ರೆಟ್. 100% ದೂರವಿರಿ. ಒನ್ಸ್ ಎ ಪಾಯ್ಸನ್ ಇಸ್ ಅನ್ ಆಲ್ವೇಸ್ ಎ ಪಾಯ್ಸನ್. ಬಟ್ ಪಂಚಮ ಶನಿ ಹೆಂಗ್ ಮಾಡೋಕ್ ಬಿಡಲ್ಲ. ಇರ್ಲಿ ಬಿಡು ಪಾಪ, ಇನ್ನೊಂದು ಅವಕಾಶ ಕೊಡೋಣ, ಪಾಪ ತಪ್ಪು ಮಾಡಿರ್ತಾರೆ. ಇರ್ಲಿ, ಮನುಷ್ಯ ಅಲ್ವಾ, ಹಾವೇ. ನೀವ್ ಎಷ್ಟು ಬಾರಿ ಅವಕಾಶ ಕೊಟ್ರು ತನ್ನ ಬುದ್ಧಿ ಬಿಡೋದಿಲ್ಲ. ಖಂಡಿತ ಅಂತ ಬುದ್ಧಿ ಮಾಡೋದೆ. ಇದು ಪ್ರಮಾಣ ಮಕ್ಕಳೇ. ಮೊನ್ನೆ ಕೂಡ ಯಾವುದೋ ವಿಚಾರಕ್ಕೆ ಹೇಳಿದೆ, ಪ್ರಮಾಣವಾಗಿ ನಡೆದಿದೆ ತಪ್ಪು, ಬಿಟ್ಬಿಡಿ, ಮಾತಾಡೋದಕ್ಕೇನು ಇದೆ ಅಂತ ನಮ್ ಗುರುಗಳು ಹೇಳ್ದಿತ್ತೆ. ಪ್ರಮಾಣವಾಗಿ ನಡೆದಿದೆ ಕಣೋ, ಬಿಟ್ಬಿಡಿ ಗುರುಗಳೇ. ಪ್ರಮಾಣ ಅಂತ ನಿಮ್ ಮನ್ಸಿಗೆ ಅನ್ಸಿದೆಯಲ್ಲ, ಬಿಟ್ಬಿಡಿ. ಮುಗಿದಿದ್ದು ಮುಗಿದು ಹೋಯ್ತು. ಗತಂ ಗತಂ ಜಾತಸ್ಯಂ ಧ್ರುವಂ ಮರಣಂ. ಜಾಗ್ರತೆ. ಪಂಚಮ ಶನಿ ಆ ಥರ ಮಾಡಿಸ್ತಾನೆ. ಬುಧ ಬೇರೆ ನೀಚ ಅಲ್ವಾ, ಏನೋ ಒಂದು ಇಲ್ಲಿ ಪಾಪ, ಅವೆಲ್ಲ ಬೇಡ. ನಿಮ್ಗೆ ತುಂಬಾ ಪಾಪ ಅನ್ಸುತ್ತಾ? ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಎಷ್ಟೋ ಪೇಷಂಟ್ಗಳು, ಕಂದಮ್ಮಗಳು ಮಲಗಿರ್ತಾರೆ. ಅವರಿಗೆ ಆ ಟ್ರೀಟ್ಮೆಂಟ್ಗೆ ಒಂದು ಕೆಲಸ ಆಗ್ಲಿಕ್ಕೆ ಒಂದು ಹಣ್ಣು, ಜ್ಯೂಸು ಇದೆಲ್ಲ ಕುಡಿಬೇಕು. ಎಲ್ಲಿರುತ್ತೆ ಅವ್ರಿಗೊಂದು ಹಾಲು, ಬ್ರೆಡ್ಡು, ಬಿಸ್ಕೆಟು, ಹಣ್ಣು. ನಿಮ್ ಕೈಯಲ್ಲಿ ಆದ್ರೆ 100 ರೂಪಾಯಿ ಇದೆಯಾ? ಒಂದು ಪಾರ್ಲೇಜಿ ಬಿಸ್ಕೆಟು, ಮಾರಿ ಬಿಸ್ಕೆಟು ಒಂದಷ್ಟು ತಗೊಳ್ಳಿ, ಇನ್ನೊಂದು 100 ರೂಪಾಯಿ ಹಣ್ಣು ತಗೊಳ್ಳಿ. ಹೋಗಿ ಗೌರ್ಮೆಂಟ್ ಆಸ್ಪತ್ರೆಗಳು. ನಿಮ್ ಕೈಲಾಗಿದೆ 5 ಜನಕ್ಕೆ ಕೊಡಿ ಮಕ್ಕಳೇ, ಆಗುತ್ತಾ 10 ಜನಕ್ಕೆ ಕೊಡಿ. ನಿಮ್ಗೆ ಆದಾಗ ಪಂಚಮ ಶನಿ ಅಲ್ವಾ, ಅಂಥವರನ್ನ ಮಾಡಿ. ಇರೋರ್ಗೆ ಕೊಡ್ಲೇಬೇಡಿ. ನನಗಂತೂ ಕೊಡ್ಲೇಬೇಡಿ. ನಾನು ಚೆನ್ನಾಗಿದ್ದಾನೆ ನಿಮ್ ದಯೆಯಿಂದ. ರಾತ್ರಿ 9 ಗಂಟೆ ಆದ್ರೂ ಎದ್ದೊಳ್ಲಿಕ್ಕೆ ಆಗದಷ್ಟು. ನನ್ನ ಊಟನೇ 7 ಗಂಟೆ, 9 ಗಂಟೆಗೆ ಸೇವಿಸ್ತಿದ್ದಾನೆ. ಪಾಪ ನಾನು ಟೆಕ್ನಿಷಿಯನ್ಗೆ ಕೇಳಿದೆ, ಮಾಡಿ ಅಪ್ಲೋಡ್ ಮಾಡೋದು ಎಷ್ಟೊತ್ತು? ಮಾಡ್ತೀನಿ ಸರ್. ಪಾಪ ಆತನಿಗೂ ಪುಟ್ತಾಯಿ ಮನೇಲಿ ಒಬ್ಳೆ. ಸಾರಿ ಕೇಳಬಿಟ್ಟೆ, ಕ್ಷಮಿಸ್ಬಿಡು ನಾನ ಅಂತ. ನಿಮ್ಮನ್ನು ಕ್ಷಮೆ ಕೇಳ್ತಿದ್ದೇನೆ. ಇದು ನನ್ನ ಸಂಕಷ್ಟ. ಜನ್ಮದ ಪಂಚಮ ಶನಿ ಅಲ್ವಾ ಸ್ವಾಮಿ. ಅದಕ್ಕೋಸ್ಕರ ಹೇಳ್ತಿದ್ದಾನೆ. ಅಷ್ಟ್ ಮಾಡ್ಕೊಳ್ಳಿ. ಇನ್ನಷ್ಟಿದೆ, ಮಾತಾಡೋಣ. ಒಂದು ಪುಟ್ಟ ವಿರಾಮ ತಗೊಂಡು. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಶನಿವಾರ, ಉತ್ತರ ಪಾಲ್ಗುಣಿ ನಕ್ಷತ್ರ. ದಿನ ಭವಿಷ್ಯ ಕಾಯ್ತಿರ್ತೀನಿ, ನನಗೆ ಗೊತ್ತಿದೆ. ಗುರುಜಿ ನಮ್ಮ ದಿನ ಭವಿಷ್ಯ ಕೊಟ್ಬಿಡಿ. ಆಮೇಲೆ ನಿಮ್ಮನ್ನ ಕೈ ಮುಗಿತೇನೆ. ನೋಡಿ, ಜಾತಕ ನೋಡಿಸ್ಕೊಳ್ಳೋದು ಒಂದು ಮಹಾವಿದ್ಯೆ. ಹೇಳುವುದು ಇನ್ನೂ ದೊಡ್ಡ ಜವಾಬ್ದಾರಿ ನಮಗೆ. ಸಣ್ಣದು ಕುರ್ಕೊಂಡು ಬರಬೇಡಿ, ಸಂಕಟ ಆಗುತ್ತೆ ನನಗೆ. ಸಣ್ಣದಕ್ಕೆ ಇದೆ ಜೀವನದಲ್ಲಿ, ಇದೆಲ್ಲ ಬರುತ್ತೆ. ಇಲ್ಲ ಗುರುಜಿ, ಈ ತರ ಆ ತರ ಸಣ್ಣದು ಹೂವು ಬಿದ್ಬಿಡ್ತು, ಹಲ್ಲಿ ಬಿದ್ಬಿಡ್ತು, ಬೆಕ್ಕಡ್ಡ ಬಂದ್ಬಿಡ್ತು, ಇದಿದ್ದಿದ್ದೆ ಮಕ್ಳೇ. ನೀವು ದೊಡ್ಡವರಾಗ್ಬೇಕು ಅಂದ್ರೆ ದೊಡ್ಡ ಪ್ರಶ್ನೆ ಇಟ್ಕೊಳ್ಳಿ. ಇದು ಹಿಡ್ಕೊಂಡ್ರೆ ನಾನು ಗೆಲ್ತೀನ ಗುರುಗಳೇ? ಇದು ನನಗ್ ಬೇಕು, ನಾನು ಗೆಲ್ತೀನ?
ಇಲ್ಲ ಅದಕ್ಕೆ ಬೇರೆ ಇನ್ನೇನಾದ್ರೂ ಡಾಕ್ಟರ್ ಆಗ್ತೀನ, ಇಲ್ಲ ನರ್ಸ್ ಆಗಬಹುದು, ದಾರಿ ಹುಡುಕಿಸ್ಕೊಡ್ತೇವೆ, ಇಲ್ಲ ಪ್ಯಾರಾಮೆಡಿಕಲ್, ಫಾರ್ಮಸಿ. ಎಸ್, ಆ ಮೆಡಿಕಲ್ಗೆ ಸಂಬಂಧಪಟ್ಟಂತ ಸಬ್ ಡಿವಿಷನ್ಸ್ ಇರುತ್ತೆ, ಅಲ್ಲೇ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೋಬೇಡಿ ಕುರುಕೊಂಡು. ಅಂತ ನಿರ್ಧಾರಗಳು ಪ್ರಶ್ನೆಗಳು ಇಟ್ಕೊಂಡು ಬನ್ನಿ. ನಾನು ಬಿಸ್ನೆಸ್ ಮಾಡೋ ತಾಕತ್ತಿದ್ಯಾ, ಇಲ್ಲ ಅಂದ್ಮೇಲೆ ಮಾಡಬಾರ್ದು. ಬಟ್ ಬಿಸ್ನೆಸ್ ನೋಡ್ಕೊಳ್ಳೋ ತಾಕತ್ ಕೊಟ್ಟಿರ್ತಾನೆ ಕೆಲವರಿಗೆ. ಇಲ್ಲ ನಾನು ಮಾಡೋಲ್ಲ, ನಾನು ಬಿಸ್ನೆಸ್ ಮಾಡೋದೆ, ನಾನೇನು ಮಾಡೋಕ್ಕಾಗಲ್ಲ. ಇದು ಆಗ್ತಿರೋದು ತುಂಬಾ ಈ ಒಂದು ಜಾತಕಗಳು. ರಾತ್ರಿ 9 ಗಂಟೆ 9:30 ಮೊನ್ನೆ ನೀವು ನಂಬಲ್ಲ 11 ಗಂಟೆವರೆಗೂ ಕೂತ್ಕೊಬಿಟ್ಟಿದ್ದಾರೆ, ಪೂರ್ತಿ ಸುಸ್ತು. ತುಂಬಾ ಆದ್ಮೇಲೆ ಮೆಸೇಜು, ಗುರುಜಿ ಏನಾಯ್ತು, ಯಾಕೆ ಬಂದಿಲ್ಲ? ನಾನು ಏನು ಹೇಳೋಕ್ ತೋರಿಸ್ಲಿಲ್ಲ, ಸುಮ್ಮನೆ ಇದ್ದು ಬಿಟ್ಟೆ. ಏನಂತ ಹೇಳಿ, ನಿಮ್ದೆಲ್ಲ ಭಾರ ನಾನು ತಗೋಬೇಕ್ರೆ ನನ್ನ ಭಾರ ಯಾರಿಗೂ ಹೇಳೋ ಆಗಿಲ್ಲ, ನಿಮಗೆ ವಾಪಸ್ ಹೇಳ್ತಿದ್ದೇನೆ. ಕ್ಷಮಿಸಿ ಮಕ್ಕಳೇ, ಹೊಟ್ಟೆಗೆ ಹಾಕೊಳ್ಳಿ, ಬರ್ಲಿಲ್ಲ ಅಂತ ಬೇಸರ ಮಾಡ್ಕೋಬೇಡಿ. ಮೇಷರಾಶಿ, ಸೂರ್ಯ 12ನೇ ಮನೇಲಿ ಮಲಗಿರೋದ್ರಿಂದ ತಪ್ಪಾದ ಲೆಕ್ಕಗಳು, ತಪ್ಪಾದ ವ್ಯವಸ್ಥೆಗಳು, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ಜವಾಬ್ದಾರಿಗಳಲ್ಲಿದ್ದು ತಪ್ಪುಗಳು ಮಾಡಿದ್ರೆ ಭ್ರಷ್ಟಾಚಾರ, ಇನ್ನೊಂದು ತಪ್ಪೆ ಅಡಿಕೆ ಕದ್ರು ಆನೆ ಕದ್ರು ಅಂತ ಹೇಳ್ತೇವೆ, ಎಲ್ಲೋ ಒಂದು ಭಾರ ಆಗ್ಬಿಡುತ್ತೆ. ಜಾಗ್ರತೆ ಮಕ್ಕಳೇ. ಅಲ್ಲಿ ನೋಡಿ, ಒಬ್ಬ ಬಹುದೊಡ್ಡ ನಟ 60ನೇ ವಯಸ್ಸಿನಲ್ಲಿ, ಮೇಷರಾಶಿ 12ನೇ ಮನೇಲಿ ನೋಡಿ ಶುಕ್ರ, ಶನಿಯ ಪ್ರವೇಶ ಆಗ್ತಿದೆ, ಸಾಡೆ ಸಾತಿಯ ಪ್ರಭಾವ, ತಪ್ಪಾದ ಹೆಜ್ಜೆಗಳು ಅಂತ ಹೇಳ್ತಾರೆ. ತಪ್ಪಾದ ಹೆಜ್ಜೆಗಳು ನಡೆಯುತ್ತಿದೆ. ಏನೋ ಮದುವೆ ಅಂತೆ, 3ನೇ ಮದುವೆ ಅಂತಾರೆ ನೋಡಿ. ಈ ರೀತಿಯ ಪ್ರಚೋದನೆ, ಬುದ್ಧಿ ಪ್ರಚೋದಯ. ನಮ್ಗನ್ಸುತ್ತೆ ಏನೋ 60ನೇ ವಯಸ್ಸಿಗೆ ಅವ್ನ ಬುದ್ಧಿ ಇಲ್ವಾ, ಇದೇನೋ ಇದು ಅನ್ನಿಸ್ತಕ್ಕಂಥದ್ದು ಅನ್ಸುತ್ತೆ. ನೋಡಿ, ಗ್ರಹಗಳು ಬಿಡುವುದಿಲ್ಲ, ತಮ್ಮ ಕೆಲಸ ಮಾಡಿಸ್ಬಿಡ್ತವೆ. ಆಗ ಸಮಯ ತಗೋಬೇಕು. ಇಸ್ ಇಟ್ ಎ ರೈಟ್ ಟೈಮ್, ರೈಟ್ ವೇ, ರೈಟ್ ಪ್ಲೇಸ್, ರೈಟ್ ಪೀಪಲ್, ರೈಟ್ ಕನ್ಸರ್ನ್. ಒಳ್ಳೇದಕ್ಕ, ಇದರಿಂದ ಒಳ್ಳೇದಾಗುತ್ತಾ, ಇದರಿಂದ ಸಮಾಜಕ್ಕೆ ಏನಾಗುತ್ತೆ, ನಾನು ಸಮಾಜದ ರೆಪ್ರೆಸೆಂಟೇಟಿವಾ, ಫ್ಯಾಮಿಲಿ ರೆಪ್ರೆಸೆಂಟೇಟಿವಾ, ಇಲ್ಲ ಪರ್ಸನಲ್ ರೆಪ್ರೆಸೆಂಟೇಟಿವ್, ಇವುಗಳು ಯೋಚನೆ ಮಾಡೋದಕ್ಕೆ ಸಮಯ ತಗೊಂಬೇಡಿ ಅಷ್ಟೇ. ಇವತ್ತು ಅಷ್ಟೇ ದುಡುಕಬೇಡಿ. ವೃಷಭ ರಾಶಿ, ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ನೋವು ಬಿಟ್ರೆ ಉದ್ಯೋಗ ವಿಚಾರದಲ್ಲಿ ತೊಂದರೆ ಇಲ್ಲ. ಮಕ್ಕಳ ಮೇಲೆ ವಿಪರೀತ ಎಕ್ಸ್ಪೆಕ್ಟೇಷನ್. ಮೊನ್ನೆ ಯಾರೋ ಮಗಳನ್ನ ಚೆನ್ನಾಗಿ ಹೊಡೆದ್ಬಿಟ್ಟಿದ್ದಾನೆ, ಫೇಲ್ ಆಗ್ಬಿಟ್ಟು, ಕಮ್ಮಿ ಮಾರ್ಕ್ಸು, ಕಾಲೇಜಲ್ಲಿ 65-70 ಸಾವಿರ ಫೀಸ್ ತಗೊಂಡು ಮಗು ಕಮ್ಮಿ ಮಾರ್ಕ್ಸ್ ಅಂತೆ, ಫಸ್ಟ್ PUC. ತಾಯಿ ಕಣ್ಣೆ, ಏನ್ ಮಾತಾಡ್ತಿದ್ದ ತಾಯಿ? ಮಗು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟಿದ್ರೆ, ಮನೆ ಬಿಟ್ಟು ಹೋಗ್ಬಿಟ್ಟಿದ್ರೆ, ಇನ್ನೇನಾದ್ರೂ ಆಗ್ಬಿಟ್ಟಿದ್ರೆ, ಇನ್ನೊಂದು ಅವಕಾಶ ಕೊಡೋಣ ಬಿಡು. ನಾವು ಜೀವನದಲ್ಲಿ ಫೇಲೇ ಆಗಿಲ್ವಾ? ಏನು ನಾವು ಜೀವನದಲ್ಲಿ ತಪ್ಪೇ ಮಾಡಿಲ್ವಾ? ನೀನೇನ್ ಕಲ್ಸಿದ್ಯಾ, ನೀನೇನ್ ಓದ್ಸಿದ್ಯಾ, ನೀನೇನ್ ಮಾಡಿದ್ಯಾ ನೋಡು. ತಮ್ಮ ಮಗಳಿಗೂ ಹೆಂಡ್ತಿಗೂ, ತಾನು ಓದಿರೋದು 8ನೇ ಕ್ಲಾಸು, ಸೈನ್ಸ್ಗೆ ಹಾಕೋಕ್ ಮೊದಲು ಮಗಳಿಗಿರೋ ಶಕ್ತಿ ಏನಿದೆ, ಅವಳ ಆಸಕ್ತಿ ಏನಿದೆ, ಒಂದು ಎಂಟ್ರೆನ್ಸ್ ಟೆಸ್ಟು, ಇನ್ನೊಂದು. ಆ ಕಾಲೇಜ್ ಪ್ರಿನ್ಸಿಪಲ್ಲು ನೋಡಿ ಬೇಜಾರಾಗುತ್ತೆ ಮಕ್ಕಳೇ. ಬೆದರಿಸ್ಬಿಟ್ಟಿದ್ದಾರೆ, ನಿಮ್ಮ ಮಗಳಿಗೆ ಯೋಗ್ಯತೆ ಇಲ್ಲ, ಸೈನ್ಸ್ ಹಾಕಿಸ್ಬಿಟ್ಟು PUC ತಗೊಳ್ಳೋದೆಲ್ಲ, ಸೆಕೆಂಡ್ PUC ಕರ್ಕೊಂಡೋಗಿ TC ಕೊಡ್ತಿ. ಗಾಬರಿ ಬಿದ್ದ್ಬಿಟ್ಟಿದ್ದಾರೆ. ಮೊದಲೇ ಗಾಬರಿಲಿರೋ ತಂದೆ ತಾಯಿ, ಆ ಮಗು ಹೆಚ್ಚು ಕಮ್ಮಿ ಆದ್ರೆ ಆಯ್ತು ನೋಡಮ್ಮ, ನಿಂಗೆ ಒಂದು ಇನ್ನು 3 ತಿಂಗಳು ಟೈಮ್ ಇದೆ ಕಾಲೇಜ್ ಸ್ಟಾರ್ಟ್ ಆಗೋಕೆ, ರಿವೈಸ್ ಮಾಡ್ಕೊ, ನಿನ್ಗೆ ಎಕ್ಸಾಮ್ ಇಡ್ತೇನೆ. ಫಿನಿಶ್. ಅವಳಲ್ಲಿ ಉತ್ಸಾಹ ತುಂಬಿಸ್ಲಿಕ್ಕೆ ಏನೋ ಒಂದು ಶಕ್ತಿ ಇರುತ್ತೆ. ನಮ್ಮ ಮಕ್ಕಳಲ್ಲಿ ಶಕ್ತಿ ಇದೆ, ನಾವು ಅರ್ಥ ಮಾಡ್ಕೋತಿಲ್ಲ ಅಷ್ಟೇ ಹೇಳಬಲ್ಲೆ ಮಕ್ಕಳೇ. ತುಂಬಾ ನೋವಾಗುತ್ತೆ. ಏನಾದ್ರೂ ನಮ್ಮ ಮಗು ಸರ್ಟಿಫಿಕೇಟ್ ಉಪ್ಪು ಖಾರ ಹಾಕೊಂಡು, ನಾವು ಉಪ್ಪಿನಕಾಯಿ ಹಾಕೊಂಡು ನೆಗ್ಬೇಕಷ್ಟೆ. ನನ್ನ ಸರ್ಟಿಫಿಕೇಟ್ಗಳು ಎಲ್ಲಿ ಬಿದ್ದಿದ್ದಾವೆ ಗೊತ್ತಿಲ್ಲ. ಮೊನ್ನೆ ಒಂದು ರಿನ್ಯೂವಲ್ ಮಾಡ್ಬೇಕಿತ್ತು, ಯಾವುದೋ ಒಂದು ಕಾಗದ ಪತ್ರ, ಅದಕ್ಕೊಂದು ಸರ್ಟಿಫಿಕೇಟು ನಿಮ್ ಡಿಗ್ರಿದು ಕೊಡ್ಬೇಕು ಅಂತ. ನಿಮ್ಮನೆ ಬಂಗಾರ ಆಗೋಗ ಎಲ್ಲಿಟ್ಟಿದ್ದೀನೋ ಹೋಗ್ರಲು, 30 ವರ್ಷದ ಹಿಂದ್ಗಡೆ ಎಲ್ಲಿ ಬಿಟ್ಟಿದ್ದೀನೋ, ಎಲ್ಲಿ ಹಾಕಿದೀನೋ, ಯಾವ ಟ್ರಂಕ್ ಪಟ್ಟಿಯಲ್ಲಿ ಬಿದ್ದಿದ್ಯೋ ಯಾರು ಗೊತ್ತು. 10 ಅಸಿಸ್ಟೆಂಟ್ಗಳು ಬಂದೋದ್ರು, ಒಬ್ಬೊಬ್ರ ಕೈಯಲ್ಲಿ ಒಂದೊಂದು. ಬೇಡ ನಿಮಗ್ ಬೇಡ, ನಿಮ್ ಇದು ಬೇಡ, ಹೋಗಿ ಅಂದೆ. ಹೌದು, ನಿಜ ಅದೇ. ನೋಡಿ, ತುಂಬಾ ಜನ ಓದಿಗೂ ಜ್ಞಾನಕ್ಕೂ ಅರ್ಥ ಗೊತ್ತಿಲ್ಲ. ಈಗ ನೋಡಿ, ನಿಮ್ ಮುಂದ್ಗಡೆ ತೋರಿಸ್ತೇನೆ. ವಾಟ್ ಈಸ್ ಎಜುಕೇಶನ್ ವಿಲ್ ಟೀಚ್ ಯು, ವಿದ್ಯಾ ದದಾತಿ ವಿನಯಂ.
ತೆಗೆದೆ ನಿಮ್ಮ ಮುಂದ್ಗಡೆ ಮಾತಾಡ್ಕೊಂಡು ಬಿಚ್ಚದೆ ಕಚ ಕಚ ಅಂತ ತಿಂತ ಮಾತಾಡಿದ್ರೆ ಏನ್ ಅನ್ಸುತ್ತೆ ಹೇಳಿ? ಇದ್ಯಾರೋ ಗುರೂಜಿ, ಇದೇ ಅವ ಯಾರೋ ಏನೋ ಕಲ್ಸಿರೋದು ಅವ್ರಿಗೆ ಅಂತಾರೆ. ಕರೆಕ್ಟ್ ಅಲ್ವಾ? ಈಗ ಆಸೆ ತಿನ್ನೋಕೆ ಮಲ್ಲಿಗೊಂದು ಬ್ರೇಕ್ ಬಿಟ್ಟಾಗ ಕ್ಯಾಮ್ರಾ ಆಫ್ ಮಾಡಿ ಶಿವ ಅಂತ ತಿಂದು ಬಿಟ್ಟು ಕೈ ತೊಳ್ಕೊಂಡು ಆಮೇಲೆ ಮಾತಾಡೋದು ಬುದ್ಧಿವಂತ. ಅದನ್ನೇ ವಿದ್ಯೆ ಕಲಿಸೋದು. ಟೂಲ್. ಇದನ್ನ ತಿನ್ನೋ ಮೊದಲು ಕೈ ಒರೆಸ್ಕೊಳ್ಳೋಣ, ತೊಳ್ಕೊಳ್ಳೋಣ. ಇದು ಈಗ ದ್ರಾಕ್ಷಿ, ಇದು ಬರೀ ಪೆಸ್ಟಿಸೈಡ್ಸ್ ಹೊಡೆದಿಟ್ಬಿಟ್ಟಿದೆ. ಇದು ತಿಂದ್ರೆ ಈ ತರದ್ದೆಲ್ಲ ತಿಂದೆ ಇವತ್ತು ಎಲ್ಲಾ ಹೆಣ್ಮಕ್ಳಿಗೂ PCOD, PCOS, ಥೈರಾಯ್ಡು, ಗಂಡಸರಿಗೆ ಈಗಲೇ ಹಾರ್ಟ್ ಅಟ್ಯಾಕು, ಕೊಲೆಸ್ಟ್ರಾಲು, BP, ಮಂಡಿ ನೋವು, ನಪುಂಸಕತ್ವ ಎಲ್ಲ ಆಗಿರೋದು ಇವುಗಳೇ. ಇದು ಯಾರು ನೋಡ್ತಿಲ್ಲ ಒಟ್ನಲ್ಲಿ. ಸರಿ, ಒಂದು ಬೇಕಿಂಗ್ ಸೋಡಾ ಒಂದು 12ರಿಂದ 15 ನಿಮಿಷ ನೆನೆಸಿಟ್ಟು ಆಪಲ್ಲು, ದ್ರಾಕ್ಷಿ ಆಮೇಲೆ ತೆಗೆದು ತೊಳೆದು ನೀಟಾಗಿ ಒಂದು ಸ್ವಲ್ಪ ರಾಗಿ ಹಿಟ್ಟು ಹಾಕಿ ತೊಳೆದು ಅಚ್ಚುಕಟ್ಟಾಗಿ ತಿನ್ನೋದು ಒಂದು ಆನಂದ. ಅದೇ ವಿದ್ಯೆ ಕಲಿಸೋದು. ಆ ಬೇಕಿಂಗ್ ಸೋಡಾ ತಗೊಂಡ್ವಿ, ಚೆಕ್ ಮಾಡಿದ್ವಿ, ಎಕ್ಸ್ಪೈರಿ ಡೇಟ್ ಏನಿದೆ, ಅದು ವಿದ್ಯೆ ಕಲಿಸೋದು. ಅದು ತಿಳ್ಕೋಬೇಕು, ಸ್ವಲ್ಪ ನಿಧಾನ ಮಾಡ್ಬೇಕು ಅಷ್ಟೇ. ತಿನ್ನೋದು ತಿಂತಿದ್ದೇವೆ, ನಿಧಾನ ಮಾಡಿ ಯೋಚಿಸಿ ಮಾಡ್ಬೇಕು. ಎಲ್ಲ ರ್ಯಾಂಕ್ ಹೊಡೆದವರೆಲ್ಲ ಎಲ್ಲಿದ್ದಾರೆ? ನನ್ನ ಜೊತೆಲಿ ಓದ್ದವರು ಅಂತ ನನಗೆ ಗೊತ್ತಿದೆ ಮಕ್ಕಳೇ. ನನ್ನ ಜೊತೆಯಲ್ಲಿ ರ್ಯಾಂಕ್ ಬಂದವ ಒಬ್ಬ ಜೈಲಿಗೆ ಹೋಗಿದ್ದ ಕೊಲೆ ಕೇಸಲ್ಲಿ. ರ್ಯಾಂಕ್ ಅನ್ನೋ ಮದ ನೆನಪಿಟ್ಟುಕೊಳ್ಳಿ ಮಕ್ಕಳೇ. ಇನ್ನೊಬ್ಬ ರ್ಯಾಂಕ್ ಬಂದವ ಲಕ್ಷಾಂತರ ರೂಪಾಯಿ ದೋಚಿ ಓಡಿ ಹೋಗಿದ್ದಾನೆ. ರ್ಯಾಂಕ್ನ ಒಡೆಯ, ರ್ಯಾಂಕ್ಗಳ ಒಡೆಯ. ಇನ್ನೊಬ್ಬ ರ್ಯಾಂಕ್ ಬಂದವ ಎಲ್ಲಾ ಬಿಟ್ಟು ರ್ಯಾಂಕೆ CA ನಲ್ಲಿ ಜೊತೆಲಿ ಓದ್ತಿರ್ಬೇಕಾದ್ರೆ ಯಾವುದೋ ಒಂದು ಧರ್ಮ ಕಾರ್ಯಕ್ಕೆ ಸೇರ್ಕೊಂಡ, ಎಲ್ಲಾ ಇದ್ರು ಕಡೆಗೆ ಸತ್ತು ಹೋದ. ಸನ್ಯಾಸಿ ತರ ಸೇರ್ಕೊಂಡ, ಸತ್ತು ಹೋದ ಮಕ್ಕಳೇ. ಇದೆಲ್ಲ ತುಂಬಾ ನೋಡಿದ್ದೇನೆ ಮಕ್ಕಳಲ್ಲಿ. ನೀವು ಮೊದಲು ಈ ಭಾವಗಳಿಂದ ಹೊರಗಡೆ ತೆಗೆಸಿ, ಗಾಬರಿ ಪಡಿಸ್ಬೇಡಿ. ಇಷ್ಟೇ ಹೇಳಬಲ್ಲೆ. ವೃಷಭಂ ಜಾಗೃತಂ ವಿಜಯಂ. ಮಿಥುನ ರಾಶಿ ಚೆನ್ನಾಗಿದೆ. ಸ್ವಂತ ಕಾರ್ಯ ಇಲ್ಲ ಸರ್ಕಾರಿ ಕಾರ್ಯ ಇಲ್ಲ ಕನ್ಸಲ್ಟೆನ್ಸಿ ಯಾವುದಾದರೂ ಅನುಕೂಲ ಸಿಂಧು. ಕರ್ಕಾಟಕ ರಾಶಿ ವಿಜಯಮಸ್ತು. ಚೆನ್ನಾಗಿದೆ. ಉದ್ಯೋಗವಾಗಿ ಎಲ್ಲದರಲ್ಲೂ ಕನ್ಸಲ್ಟೆನ್ಸಿಲಿ ಇದ್ದೀರಾ. ಟೆಕ್ನಿಕಲ್ ಕನ್ಸಲ್ಟೆನ್ಸಿ, ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ, ಗವರ್ಮೆಂಟ್ ಕನ್ಸಲ್ಟೆನ್ಸಿ, ಮ್ಯೂಚುವಲ್ ಫಂಡ್ ಕನ್ಸಲ್ಟೆನ್ಸಿ, ಇನ್ಶೂರೆನ್ಸ್ ಕನ್ಸಲ್ಟೆನ್ಸಿ, ಲೋನ್ ಕನ್ಸಲ್ಟೆನ್ಸಿ. 3ನೇ ಮನೆಯಲ್ಲಿ ಕುಳಿತಿರೋ ಚಂದ್ರ, ಸೂರ್ಯನ ಸಾರದಲ್ಲಿದ್ದು ಸೂರ್ಯ ವಿಶೇಷವಾಗಿ ಭಾಗ್ಯದಲ್ಲಿ ಕೂತಿದ್ದಾನೆ, ತೊಂದರೆ ಇಲ್ಲ. ಇನ್ನು ಸಿಂಹರಾಶಿ ಸ್ವಲ್ಪ ಸಿಟ್ಟಿ ಪಿಟ್ಟಿ ಚಿಕ್ಕುಗಳ ಮಾತುಗಳು ನಡೆಯತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಸೂರ್ಯ ಅಷ್ಟಮ, ಬುಧನ್ ಜೊತೆಲಿ ಬೇರೆ ಕೂತಿದ್ದಾನೆ, ಆತ್ಮಕಾರಕ ಮಲಗಿದ್ದಾನೆ. ತುಂಬಾ ಜವಾಬ್ದಾರಿಯುತ ಕೆಲಸದಲ್ಲಿರೋರು ಎಚ್ಚರಿಕೆಯಾಗಿರಿ. ನಿಮ್ಮ ಸುತ್ತ ಮುತ್ತ ಇನ್ನೊಂದು ನಾವಿವತ್ತು ಬೀಳೋದು, ತುಂಬಾ ದೊಡ್ಡವರು ಬೀಳೋದು ದೊಡ್ಡ ಕೆಲಸಗಳಿಂದ ಅಲ್ಲ, ಚಿಕ್ಕವರಿಂದ, ಚಿಕ್ಕ ಕೆಲಸಗಳಿಂದ, ಚಿಕ್ಕ ಆಲೋಚನೆಗಳಿಂದ, ಚಿಕ್ಕ ಲಾಭಗಳಿಂದಲೇ. ಈಗ ನೋಡಿ, ಯಾರೋ ಹೆಣ್ಮಗು ಹೊಟ್ಟೆ ಉರಿಯುತ್ತೆ, ಎಷ್ಟು ಸಿಕ್ಕಿರಬಹುದು, ಏನಿದ್ರಿಂದ ನೋಡಿ. ತಂದೆಯ ಗೌರವ. ಅವ್ರ ಹೆಸರೇನು ಹೇಳಿ? ತುಲಾರಾಶಿ ಅವರು. ಪೊಲೀಸ್ ಇಲಾಖೆ, ರಕ್ಷಣಾ ಇಲಾಖೆ, ಹುಷಾರಾಗಿರಿ. ಶನಿ ನೋಡಿ ಗುರುಸಾರದಲ್ಲಿ ಹೋಗ್ತಿದ್ದಾನೆ. ಮಕ್ಕಳ ವಿಚಾರದಿಂದಲೇ ನೋವು, ಆ ಅವಮಾನ, ಅವ್ರಿಗೆ ಇಲಾಖಾ ಎನ್ಕ್ವೈರಿ, ಅವರನ್ನ ರಜೆ ಮೇಲೆ ಹೋಗಿ ಅಂತ ಏನೋ ಒಂದು ನೋಡಿ, ಏನೇನೋ ನಡೀತಿದೆ. ತನ್ನ ಪ್ರಭಾವ. ಸಿಂಹಂ ಸ್ವಲ್ಪ ಜಾಗೃತಂ. ಅತಿಯಾಗಿ ಹೊಗಳೋನು ನಂಬೇಡಿ. ಬೇಡ. ತುಂಬಾ ಸೈಲೆಂಟ್ ಆಗಿರೋನು ನಂಬಬೇಡಿ. ನಿಮ್ಮ ಕರ್ತವ್ಯ ಮಾಡ್ಕೊಂಡು ಹೋಗಿ. ಕುಟುಂಬದ ಕಡೆ ಗಮನವಿರಲಿ ಇವತ್ತು. ಕುಟುಂಬದವರಿಗೆ ಸೋತು ಬಿಡಿ. ಕನ್ಯಾ ರಾಶಿ ಬ್ಯೂಟಿಫುಲ್. ಸೂರ್ಯ 7ನೇ ಮನೆ, ಆ ತೇಜಸ್ಸು, ಆರೋಗ್ಯಂ ಭಾಸ್ಕರಂ, ಚೈತನ್ಯ. ಎದ್ದೊಳ್ತೀರಿ, ಓಡ್ತೀರಿ, ಮಾಡ್ತೀರಿ. ಸ್ವಂತದ್ದೇ ನಿಮ್ಮದೇ ಒಂದು ಬೋಟಿಕು, ಬಟ್ಟೆ, ಅಲಂಕಾರ, ಗಂದಿಗೆ ಅಂಗಡಿ, ಹೂವಿನ ಅಂಗಡಿ, ಹಣ್ಣಿನ ಅಂಗಡಿ. ಚೆನ್ನಾಗಿದೆ. ಧೈರ್ಯ, ಸಾಹಸೆ, ಲಕ್ಷ್ಮಿ. ತುಲಾ ರಾಶಿ
ಲಾಸ್ಟಿಗೆ ಆ ಧೈರ್ಯವೇ ಹುಡುಗದ ಹಾಗೆ, ವಿಪರೀತ ಧೈರ್ಯನು ಮೊಂಡೆ ಎಡವಟ್ಟೆ. ಯಾರೋ ನೋಡಿ ವಿಪರೀತ ಧೈರ್ಯ ತಗೊಂಡೋಗಿ ಗುದ್ದೋಕ್ ಹೋಗಿ ಇನ್ಯಾರನ್ನೋ ಗುದ್ದಿ, ಇನ್ನೊಬ್ಬ ಗುದ್ದು ಬಿಟ್ಟು ಅರಸ್ತಾವನೆ, ಇನ್ನೊಬ್ಬ ವಿಪರೀತ ಧೈರ್ಯ ಕಾರಲ್ಲಿ ಹೋಗೋರ್ನ ಹೋಗಿ ಬೆದರಿಸ್ತಾರೆ, ಪೊಲೀಸವ್ರು ಹಿಡ್ಕೊಂಡು ಬೆಂಡಿರ್ತಾರೆ. ನಿಮ್ಮ ಬಂಡತನದ ಕೋಪ ಸಿಟ್ಟು ಎಲ್ಲಿ ತೋರಿಸ್ಬೇಕು ಅಂತಾನೆ ಗೊತ್ತಿಲ್ಲ ಪೆದ್ದುಗಳಿಗೆ. ಅದಕ್ಕೆ ವಿದ್ಯೆ ಕಲಿಸುತ್ತೆ. ವಿದ್ಯೆ ಏನ್ ಹೇಳ್ಕೊಡುತ್ತೆ ಗೊತ್ತಾ, ನಿನಗೆ ಕೋಪ ಜಾಸ್ತಿ ಅಲ್ವಾ, ಬಿಡೋ ಎಕ್ಸಾಮ್ ಮೇಲೆ, ಕಾಂಪಿಟೇಟಿವ್ ಎಕ್ಸಾಮ್ ಮೇಲೆ ಬಿಡೋ, ಸ್ಪೋರ್ಟ್ಸ್ ಅಲ್ಲಿ ಹಾಕೋ, ಗ್ರೋತ್ ಅಲ್ಲಿ ಹಾಕೋ ಅಂತ. ಎಲ್ಲ ಅವನ್ನ ಹೊಡೆದ್ಬಿಡ್ಬೇಕು, ಹೋಗಿ ಒಳಗಡೆ ಹೋಗಿ ಅಂತ ಸ್ಥಿತಿ. ತುಲಾ ರಾಶಿ ಫ್ರಸ್ಟ್ರೇಷನ್, ಎಚ್ಚರಿಕೆ, ಎಲ್ಲಿ ಬಿಡಬೇಕು ಅಲ್ಲಿ. ವೃಶ್ಚಿಕ ವಿಜಯಂ ಚೆನ್ನಾಗಿದೆ, ಚಂದ್ರ ಲಾಭ. ಪಂಚಮದಲ್ಲಿ ಸೂರ್ಯ ಸ್ವಲ್ಪ ಟೆನ್ಷನ್ ಇಡ್ತಕ್ಕಂಥದ್ದಾಗುತ್ತೆ, ಮೇಜರ್ ಏನೂ ಇಲ್ಲ, ಗುರುಸಾರದಲ್ಲೇ ಇರೋದ್ರಿಂದ ಚೆನ್ನಾಗಿದೆ. ವೃತ್ತಿಪರವಾಗಿ ತುಂಬಾ ಕಷ್ಟಪಟ್ಟಿದ್ದೀರಿ, 10 ವರ್ಷ 20 ವರ್ಷ 30 ವರ್ಷ, ಗೌರವ ಹುಡುಕಿ ಬರುತ್ತೆ, ಹೆಸರು ಹುಡುಕಿ ಬರುತ್ತೆ, ಪದವಿ ಹುಡುಕಿ ಬರುತ್ತದೆ. ಬಹುದೊಡ್ಡ, ಅದಕ್ಕೊಂದು ಸೂಕ್ಷ್ಮ, ಬಹುದೊಡ್ಡ ನಾಯಕರಿಗೆ ಒಂದು ಹೈಕೋರ್ಟ್ ಸ್ವಲ್ಪ ರಿಲೀಫ್ ಕೊಡುತ್ತೆ, ಯಾವುದೋ ಒಂದು ದೊಡ್ಡ ಕೇಸು, ಎಡವಟ್ಟು ಕೇಸಲ್ಲಿ. ರಿಟರ್ನ್ಸ್. ವೃಶ್ಚಿಕ ಲಗ್ನವೇ ಅವರು. ಧನುಸು ರಾಶಿ ಕೇಂದ್ರದಲ್ಲಿ ಚಂದ್ರ ಚೆನ್ನಾಗಿದೆ, ಸೂರ್ಯನ ಸಾರ, ಸೂರ್ಯ ಕೇಂದ್ರ ಕನ್ಫರ್ಮ್. ಒಳ್ಳೆ ಸ್ಥಾನದಲ್ಲಿದ್ರೆ ಇನ್ನೊಂದಷ್ಟೇ ಎತ್ತರ, ಪೊಸಿಷನ್, ಪ್ರಮೋಷನ್ ಎಲ್ಲವನ್ನು ಪಡೆಯತಕ್ಕಂಥ ಅದ್ಭುತವಾದಂಥ ದಿನ, ಗೆಲುವಿನ ದಿನ. ಮಕರ ರಾಶಿ ಸೂರ್ಯ 3ನೇ ಮನೆ, ಚಂದ್ರ ಭಾಗ್ಯಸ್ಥಾನ ಚೆನ್ನಾಗಿದೆ. ಗವರ್ಮೆಂಟ್ ರಿಲೇಟೆಡ್ ಪ್ರಾಜೆಕ್ಟ್ಸ್, ಕನ್ಸಲ್ಟೆನ್ಸಿ, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತ ಬಲ. ಆದ್ರೆ ಶುಕ್ರ ವಕ್ರ ಆಗ್ಬಿಟ್ಟ, ಯೋಗಕಾರಕ ವಕ್ರ ಆದ್ರೆ ಭಂಗ ಮಾಡಿಬಿಡ್ತಾನೆ. ಅದೇನೋ ಹೇಳ್ತಾರಲ್ಲ, ಅಡಿಕೆ ಗೋಧುಮಾನ ಆನೆ ಕೊಟ್ರು ಬಾರದು ಅಂತ ಹೇಳ್ತಾರೆ ದೊಡ್ಡವರು. ಆ ಥರದ್ದೊಂದು ಪರಿಸ್ಥಿತಿ ಶುಕ್ರ ವಕ್ರ ತಂದಿಡ್ತಾನೆ. ಎಲ್ಲೋ ಒಂದು ಸಣ್ಣದು, ಸಣ್ಣ ಸಣ್ಣ ಆಸೆ ಅಲ್ಲೆಲ್ಲೋ ದೊಡ್ಡದಾಗಿ ಏಟು ಕೊಟ್ಟು ಬಿಡತಕ್ಕಂಥದ್ದಾಗುತ್ತೆ. ಸ್ವಲ್ಪ ನಿಗ್ರಹಂ, ಕೆಲವೊಂದು ಕಂಟ್ರೋಲ್ ಇರಲ್ಲ, ಚಟಗಳು ಇನ್ನೊಂದು ಅನ್ನತಕ್ಕಂಥದ್ದು. ಎಚ್ಚರಿಕೆ, ಕುಟುಂಬವನ್ನೇ ಎಡವಟ್ಟು ಮಾಡ್ಕೊಬಿಡ್ತೀರಿ, ಹುಷಾರ್. ಕುಂಭರಾಶಿ ಅಷ್ಟಮದಲ್ಲಿ ಚಂದ್ರ, ಸೂರ್ಯನ ಸಾರ, ಸೂರ್ಯ 2ನೇ ಮನೆ, ಧನಸ್ಥಾನ, ಸಪ್ತಮೇ ಧನಸ್ಥಾನಂ. ಕೊಡೋದು, ತಗೊಳ್ಳೋದು, ಮಾಡೋದು, ಓಡಾಟ, ವ್ಯವಹಾರಗಳಲ್ಲಿ ನಿಧಾನವಾದರೂ ಪ್ರಗತಿಯಾಗುತ್ತೋ. ವಿಪರೀತ ರಾಜಯೋಗ, ವಿಪರೀತ ಸತ್ಯ, ಧರ್ಮ, ನ್ಯಾಯ, ಲಾಯರ್, ಜಡ್ಜು, ಡಾಕ್ಟರ್, ಟೀಚರ್, ಪ್ರೀಚರ್, ವೈದಿಕ, ಇಂಥ ಉದ್ಯೋಗದಲ್ಲಿರೋರಿಗೆ ಯಶಸ್ಸು. ಇನ್ನು ಮೀನರಾಶಿ ಚಂದ್ರ ಷಷ್ಠಾಧಿಪತಿಯ ಸಾರದಲ್ಲಿದ್ದು, ಷಷ್ಠಾಧಿಪತಿ ನಿಮ್ಮನೇಲೇ ಇರೋದ್ರಿಂದ ಭಂಡರಾಗಿರ್ತೀರಿ, ಹುಷಾರು. ನುಗ್ಬಿಡೋಣ, ಮಾಡಿಬಿಡೋಣ, ಎದುರುಗಡೆವನು ಅಷ್ಟೇ ಪ್ರೊವೋಕ್ ಮಾಡ್ತಾನೆ. ಆ ಸಪ್ತಮಾಧಿಪತಿ ಬಂದು ನಿಮ್ಮನೇಲೆ ನೀಚ. ಒಂದು ಮಾರ್ಚ್ 29 ಕಳೀಲಿ, ಯಾಕಂದ್ರೆ ಶನಿ ಗುರು ಸಾರದಲ್ಲಿ ಬರ್ತಾನೆ. ಗುರು ಮೇ 15 ಮೇಲೆ ಕುಜನ್ ಸಾರದಲ್ಲಿ 4ನೇ ಮನೆಗೆ ಹೋಗ್ತಾನೆ. ತುಂಬಾ ದೊಡ್ಡದಾದಂತ ಯೋಚನೆಗಳು, ಆಲೋಚನೆಗಳು, ವಿವೇಚನೆ ತುಂಬಾ ಚೆನ್ನಾಗಿ ನಡೆಯುತ್ತೆ. ಶುಕ್ರ ವಕ್ರ ಆಗ್ಬಿಟ್ಟ ಅಲ್ವಾ, ಶತ್ರು ತುಂಬಾ ಬೆನಿಫಿಟ್ ನಿಮಗೆ ಕೊಡ್ತಾನೆ. ಅವನ್ ಬಲವಾಗಿರಬಾರ್ದು. ಟ್ರಾವೆಲ್ಸು, ಟೂರ್ಸು, ಎಂಟರ್ಟೈನ್ಮೆಂಟು, ಥಿಯೇಟರು, ಕ್ಲಬ್ಬು, ಹೋಟೆಲು, ಫುಡ್ ಇಂಡಸ್ಟ್ರಿ, ಬಟ್ಟೆಗಳು, ವಸ್ತ್ರಗಳು, ಗಾರ್ಮೆಂಟ್ಸು, ಡಿಸೈನಿಂಗ್ ವಸ್ತುಗಳು, ಅದ್ಭುತ ಪ್ರಗತಿ ಕೊಡತಕ್ಕಂಥ ಒಂದು ದಿನವಾಗಿರುತ್ತೆ. ಮತ್ತೊಮ್ಮೆ ಕ್ಷಮೆ ಕೇಳ್ತಿದ್ದೇನೆ, ಬರ್ದಿದ್ದಕ್ಕೆ ಈ ವಾರ 2 ದಿನ ಟ್ರೈ ಮಾಡ್ತಾನೆ, ಪ್ರತಿದಿನ ನಿಮ್ಮ ಜೊತೆಲಿ ಇರ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಕ್ಷಮೆ ಇರಲಿ. ನಮಾಮಿ ಶಂಕರ.